ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಮ್ಮ ಮುಂದೆ ಕೆಲವು ಆಸಕ್ತಿದಾಯಕ ಲೇಖನಗಳಿವೆ. ನಾವಿವತ್ತು ಫ್ಯಾಮಿಲಿ ಅಥವಾ ಕುಟುಂಬ ಹೇಗೆ ನಮ್ಮ ಸಮಾಜದ ಬೇಸಿಕ್ ಯೂನಿಟ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ. ಈ ಲೇಖನಗಳನ್ನು ಓದುವಾಗ ನನಗೆ ಒಂದು ಅದ್ಭುತವಾದ ಕ್ರಿಕೆಟ್ ಟೀಮ್ ನೆನಪಾಯಿತು. ಓಹೋ, ಕ್ರಿಕೆಟ್ ಟೀಮ್ ಅಂದ್ರೆ ಫ್ಯಾಮಿಲಿನ ಕ್ರಿಕೆಟ್ ಟೀಮ್ಗೆ ಹೋಲಿಸ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ. ಈಗ ಒಂದು ಕ್ರಿಕೆಟ್ ಟೀಮ್ನಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ನಿರ್ದಿಷ್ಟ ಕೆಲಸ ಇರುತ್ತಲ್ವಾ? ಫ್ಯಾಮಿಲಿ ಕೂಡ ಒಂದು ಅದ್ಭುತವಾದ ಟೀಮ್ ಇದ್ದಾಗೆ. ನಿಜ. ಪ್ರತಿಯೊಂದು ಫ್ಯಾಮಿಲಿ ಕೂಡ ಬೇರೆ ಬೇರೆ ಶೇಪ್ ಅಥವಾ ಆಕಾರದಲ್ಲಿರುತ್ತೆ ಅನ್ನೋದು ಸೋರ್ಸಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೌದು. ಅಂದ್ರೆ ಈಗ ನಗರಗಳಲ್ಲಿ ನಾವು ಹೆಚ್ಚಾಗಿ ನ್ಯೂಕ್ಲಿಯರ್ ಫ್ಯಾಮಿಲಿ ನೋಡ್ತೀವಿ. ತಂದೆ, ತಾಯಿ ಮತ್ತು ಮಕ್ಕಳು ಮಾತ್ರ. ಆದ್ರೆ ಅದೇ ನಮ್ಮ ಸಂಪ್ರದಾಯದಲ್ಲಿ ಈಗಲೂ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇದೆ ಅಲ್ವಾ? ಖಂಡಿತ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅನೇಕ ಜನರೇಷನ್ಸ್ ಒಟ್ಟಿಗೆ ಒಂದೇ ಅಡುಗೆ ಮನೆ ಹಂಚಿಕೊಂಡು ಖುಷಿಯಾಗಿರ್ತಾರೆ. ಮತ್ತು ಇಲ್ಲಿ ಕಿನ್ಶಿಪ್ ಅಥವಾ ಸಂಬಂಧಗಳ ಹೆಸರುಗಳು ಬಹಳ ವಿಶೇಷವಾಗಿರುತ್ತೆ. ಓ ವಾವ್! ಕಿನ್ಶಿಪ್ ಅಂದ್ರೆ ಈ ಚಿಕ್ಕಪ್ಪ, ಮಾವ, ದೊಡ್ಡಮ್ಮ ಹೀಗೆನಾ? ಹೌದು. ಭಾರತೀಯ ಸಂಸ್ಕೃತಿಯಲ್ಲಿ ಕಸಿನ್ಸ್ ಕೂಡ ಸ್ವಂತ ಅಣ್ಣ ತಂಗಿಯರ ಥರನೇ ಇರ್ತಾರೆ. ಇಂಗ್ಲಿಷ್ನಲ್ಲಿ ಎಲ್ಲರಿಗೂ ಜಸ್ಟ್ ಅಂಕಲ್ ಅಥವಾ ಆಂಟ್ ಅಂತಾರೆ. ವೇಟ್, ಇದು ಒಂಥರ ಬಣ್ಣದ ಪೆಟ್ಟಿಗೆ ಇದ್ದಾಗೆ ಅನ್ಸುತ್ತೆ. ಬಣ್ಣವ ಪೆಟ್ಟಿಗೆ? ಹೌದು. ಅಂದ್ರೆ ನಮ್ಮ ಕಿನ್ಶಿಪ್ ಪದಗಳು ಪೆಟ್ಟಿಗೆಯಲ್ಲಿರೋ ಪ್ರತಿಯೊಂದು ಬಣ್ಣಕ್ಕೂ ಒಂದೊಂದು ಪ್ರತ್ಯೇಕ ಹೆಸರಿರುವ ಹಾಗೆ ಎಷ್ಟು ಸುಂದರವಾಗಿದೆ ಅಲ್ವಾ? ನಿಖರವಾಗಿ. ಪ್ರತಿಯೊಬ್ಬರಿಗೂ ಒಂದು ಸುಂದರ ಹೆಸರಿರುವ ಹಾಗೆ ಈ ಫ್ಯಾಮಿಲಿ ಟೀಮ್ನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರಮುಖ ಕೆಲಸ ಇರುತ್ತೆ. ಇದನ್ನೇ ಕೋಆಪರೇಷನ್ ಮತ್ತು ಇಂಟರ್ ಡಿಪೆಂಡೆನ್ಸ್ ಅಂತಾರೆ. ಹೌದು. ಇಲ್ಲಿ ಧರ್ಮ ಅಂದ್ರೆ ಡ್ಯೂಟಿ ಅನ್ನೋ ಪರಿಕಲ್ಪನೆ ಬರುತ್ತೆ. ದೊಡ್ಡವರ ಡ್ಯೂಟಿ ಮಕ್ಕಳನ್ನ ರಕ್ಷಿಸೋದು, ಹಾಗೆ ಮಕ್ಕಳ ಡ್ಯೂಟಿ ಹಿರಿಯರನ್ನ ಗೌರವಿಸೋದು. ಆದ್ರೆ ನನಗೊಂದು ಕುತೂಹಲ ಇದೆ. ಈಗ ಮಕ್ಕಳು ಬಹಳ ಚಿಕ್ಕವರಿರ್ತಾರೆ, 5 ರಿಂದ 8 ವರ್ಷ ಅಂದ್ಕೊಳ್ಳಿ. ಹಾಗಾದ್ರೆ ಅವರ ಹೌಸ್ಹೋಲ್ಡ್ ಪಾರ್ಟಿಸಿಪೇಷನ್ ಹೇಗಿರ್ಬೋದು? ಅದು ಬಹಳ ಸಿಂಪಲ್. ಮಕ್ಕಳು ಆಟಿಕೆಗಳನ್ನು ಜೋಡಿಸೋದು ಅಥವಾ ಊಟದ ಟೇಬಲ್ ಸರಿಪಡಿಸೋದು ಇರಬಹುದು. ರೈಟ್. ಅಂದ್ರೆ ಸಣ್ಣ ಸಣ್ಣ ಕೆಲಸಗಳು. ಎಕ್ಸಾಕ್ಟ್ಲಿ. ಈ ಸಣ್ಣ ಕೆಲಸಗಳು ಮಕ್ಕಳಲ್ಲಿ ಒಂದು ರೀತಿ ಕಾನ್ಫಿಡೆನ್ಸ್ ಬೆಳೆಸುತ್ತೆ. ಇದು ಕೇವಲ ಡ್ಯೂಟಿ ಅಲ್ಲ, ಜೀವನದ ದೊಡ್ಡ ಪಾಠಗಳು. ಮನೆಯೇ ನಮ್ಗೆ ಸೋಷಿಯಲೈಸೇಷನ್ ಕಲಿಯುವ ಮೊದಲ ಶಾಲೆ ಅಂತ ಹೇಳ್ಬೋದು ಅಲ್ವಾ? ಖಂಡಿತ. ಇಲ್ಲಿ ಮಕ್ಕಳು ಕೋರ್ ವ್ಯಾಲ್ಯೂಸ್ ಕಲಿತಾರೆ. ಉದಾಹರಣೆಗೆ ಶೇರಿಂಗ್, ಅಂದ್ರೆ ತಮ್ಮ ತಿಂಡಿನ ಹಂಚ್ಕೊಳ್ಳೋದು. ಹಾಗೆ ಪೋಷಕರ ಸ್ಯಾಕ್ರಿಫೈಸ್ ಕೂಡ ನೋಡ್ತಾರ. ಹೌದು, ಸ್ಯಾಕ್ರಿಫೈಸ್. ಆಮೇಲೆ ಹಿರಿಯರಿಗೆ ಪ್ರೀತಿಯಿಂದ ಮಾಡುವ ಸರ್ವಿಸ್, ಹಾಗೆ ಬಡವರಿಗೆ ನೀಡುವ ಗಿವಿಂಗ್ ಅಥವಾ ದಾನ. ಮತ್ತು ಜಗಳವಾಡದೆ ಒಳ್ಳೆಯ ಮಾತುಗಳನ್ನಾಡುವ ನಾನ್ ವೈಲೆನ್ಸ್ ಕೂಡ ಇಲ್ಲಿಂದಾನೆ. ಹೌದು, ಇಲ್ಲಿಂದಾನೇ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ. ಇದೇ ನಮ್ಮ ಕೋರ್ ವ್ಯಾಲ್ಯೂಸ್. ರೈಟ್. ಅಂದ್ರೆ ಮನೆಯಲ್ಲಿ ಕಲಿಯುವ ಈ ಕೇರ್, ಕೋಆಪರೇಷನ್ ಮತ್ತು ಫ್ಯಾಮಿಲಿ ವ್ಯಾಲ್ಯೂಸ್ ನಮ್ಮನ್ನ ಸಮಾಜದ ಉತ್ತಮ ನಾಗರಿಕರನ್ನಾಗಿ ಮಾಡುತ್ತೆ. ನಿಖರವಾಗಿ. ಇವೆಲ್ಲ ಸೇರಿ ನಮ್ಮನ್ನ ಕಂಪ್ಲೀಟ್ ಮಾಡುತ್ತೆ. ಫೈನಲ್ ಆಗಿ ಒಂದು ಆಲೋಚನೆ. ನಮ್ಮ ಮನೆಯೇ ನಾವು ಕೋಆಪರೇಷನ್ ಕಲಿಯುವ ಮೊದಲ ಶಾಲೆ ಆಗಿದ್ರೆ, ನಮ್ಮ ಇಡೀ ಊರು ಅಥವಾ ನೆರೆಹೊರೆಯನ್ನು ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ತರ ಮಾಡೋದು ಅಲ್ವಾ? ಹೌದು. ನಾವು ಈ ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನು ಇಡೀ ಸಮಾಜಕ್ಕೆ ಹೇಗೆ ಬಳಸಬಹುದು ಅಂತ ಪ್ರತಿಯೊಬ್ಬರು ಯೋಚಿಸಬೇಕು. ಇಂದಿನ ಈ ಆಳವಾದ ಚರ್ಚೆಯನ್ನು ಕೇಳಿದಕ್ಕೆ ಧನ್ಯವಾದಗಳು.